ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ವಿಜಯಘೋಷ ನ್ಯೂಸ್. ಇಂದು ಶಿರಾದಲ್ಲಿ ನರೇಂದ್ರ ಮೋದಿ ಅವರ 74ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಸ್ತ್ರೀ ರೋಗಿಗಳಿಗೆ ಬ್ರೆಡ್, ಹಣ್ಣು, ಹಂಪಲುಗಳನ್ನು ಕೊಡುವುದರ ಮೂಲಕ ತಮ್ಮ ನಾಯಕನ ಹುಟ್ಟುಹಬ್ಬವನ್ನು ಸಾರ್ಥಕಪಡಿಸುವ ರೀತಿ ಆಚರಣೆ ಮಾಡಿದರು. ಬಿಕೆ ಮಂಜುನಾಥ್ ಅವರು ಮಾತನಾಡಿ, ಈ ದೇಶವನ್ನು ಅಭಿವೃದ್ಧಿಪಡಿಸುವಲ್ಲಿ ಮೋದಿಯವರ ಪಾತ್ರ ಮಹತ್ವವಾದದ್ದು. ಜೊತೆಗೆ 3 ಬಾರಿ ಯಶಸ್ವಿಯಾಗಿ ಈ ದೇಶವನ್ನು ಮುನ್ನಡೆಸಿದ ಕೀರ್ತಿ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ. ಇಂತಹ ನಾಯಕ ಮುಂದೆ ಎಂದೂ ಕೂಡ ಸಿಗೋದಿಲ್ಲ. ವಿಶ್ವಮಾನವ ಶ್ರೇಷ್ಠ ನಾಯಕ ಮೋದಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಎಂಎಲ್ಸಿ ಚಿದಾನಂದ ಗೌಡ, ನಿಕಟಪೂರ್ವ ಮಧುಗಿರಿ ಬಿಜೆಪಿ ಅಧ್ಯಕ್ಷ ಬಿಕೆ ಮಂಜುನಾಥ್, ನಗರ ಅಧ್ಯಕ್ಷ ಗಿರಿಧರ್, ಗ್ರಾಮಾಂತರ ಅಧ್ಯಕ್ಷ ಚಿಕ್ಕಣ್ಣ ಹಾಗೂ ಅನೇಕ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬ ಇವತ್ತು ಅವರು 74ನೇ ಹುಟ್ಟುಹಬ್ಬ ಆಚರಣೆ ಸಂದರ್ಭದಲ್ಲಿ ಇವತ್ತು ಶಿರಾ ಗ್ರಾಮಾಂತರ ಮಂಡಲ ಮತ್ತು ನಗರ ಮಂಡಲ ವತಿಯಿಂದ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ ಅನ್ನ ಇವತ್ತು ವಿತರಣೆ ಮಾಡಿದ್ದೀವಿ. ಯಾಕಂದ್ರೆ ಸತತವಾಗಿ 3 ಬಾರಿ ಇತಿಹಾಸದಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಹುದ್ದೆಯನ್ನ ಈ ದೇಶದಲ್ಲಿ ಯಾರಾದ್ರೂ ಪಡ ನರೇಂದ್ರ ಮೋದಿ ಅವರು. ಯಾಕಂದ್ರೆ ಇವತ್ತು ದೇಶ ಉಳಿಬೇಕಾದ್ರೆ ಇವತ್ತು ನರೇಂದ್ರ ಮೋದಿ ಅವರ ಕಾರಣ. ಏನಕ್ಕಪ್ಪ ಅಂದ್ರೆ ಈ ದೇಶದ ಅನೇಕ ಭಯೋತ್ಪಾದನೆಗಳು ಮತ್ತು ಈ ಬೇರೆ ಪಕ್ಷಗಳ ವಿರೋಧದ ನಡುವೆ ನಮ್ಮ ದೇಶದಲ್ಲಿ ವಾಸಿಸಕ್ಕೆ ಬಿಡ್ತಕ್ಕಂಥ ಸಂದರ್ಭಗಳು ಇದಾವೆ. ಯಾಕಂದ್ರೆ ಮೊನ್ನೆ ನೀವು ನೋಡಿದಿರ, ದೇಶದ ವಿರೋಧ ಪಕ್ಷನ ನಮ್ಮ ಸಂಸತ್ತಿನ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಅಮೆರಿಕದಲ್ಲಿ ಕುತ್ಕೊಂಡು ನಮ್ಮ ಮೀಸಲಾತಿನ ರದ್ದು ಮಾಡಿಸ್ಬೇಕು ಅಂತ ಹೇಳಿ ಒಂದು ಭಾಷಣ, ಅದು ಹೊರದೇಶದಲ್ಲಿ ಮಾಡಿದ್ದಾರೆ. ನಮ್ಮ ದೇಶದ ಗೌರವನ್ನೇ ಅವತ್ತು ಹಾಳು ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು. ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ಮೇಲೆ ಮತ್ತು ಈ ರಾಜ್ಯದಲ್ಲಿ ಮಾಜಿ ಪ್ರಧಾನ ಇರತಕ್ಕಂಥ ದೇವೇಗೌಡರು, ಇವರೆಲ್ಲರೂ ಸಹ ನೋಡಿದ್ವಿ ಮೀಸಲಾತಿ ಹೋರಾಟ ಮಾಡಿ ಇವತ್ತು SC ST ಏನಾದ್ರೂ ಇವತ್ತು ಈ ದೇಶದಲ್ಲಿ ಉಳಿಸಿದಾರೆ ಅಂದ್ರೆ ಅದು ಭಾರತೀಯ ಜನತಾ ಮತ್ತು ಮಾಜಿ ಪ್ರಧಾನ ಇರತಕ್ಕಂಥ ದೇವೇಗೌಡರು. ಇವತ್ತು ನಾವೆಲ್ಲರೂ ಅವ್ರು ಸ್ಮರಿಸಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಇನ್ನೂ ನಮ್ಮ ದೇಶಕ್ಕೆ ಇನ್ನೂ ಅವಶ್ಯಕತೆ ಇದೆ, ದೇಶವನ್ನು ಆಳ್ಬೇಕು ಅವರು. ಯಾಕಂದ್ರೆ ಇಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಪ್ರಧಾನಿ ಆಗಿಲ್ಲ ಅಂತಂದ್ರೆ ಈ ಪ್ರಜಾಪ್ರಭುತ್ವ ಉಳಿತಿರ್ಲಿಲ್ಲ, ದೇಶದಲ್ಲಿ ಉಳಿತಿರ್ಲಿಲ್ಲ. ಅದಕ್ಕೋಸ್ಕರ ನಾನು ಈ ನಮ್ಮ ಜನತೆಯ ಪರವಾಗಿ ನರೇಂದ್ರ ಮೋದಿ ಅವರಿಗೆ ಇನ್ನೂ ಆ ಭಗವಂತ ಹೆಚ್ಚಿನದಾಗಿ ಆಯುಷ್, ಅಧಿಕಾರ ಮತ್ತು ಆರೋಗ್ಯ ಇವೆಲ್ಲವನ್ನು ನೀಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ದೇಶದ ಹೆಮ್ಮೆಯ ಪ್ರಧಾನಿ, ವಿಶ್ವಗುರು ಮತ್ತು ಭಾರತವನ್ನು ಇಡೀ ಪ್ರಪಂಚದಲ್ಲೇ ಪ್ರಜ್ವಲಿಸುವಂತೆ ಮಾಡಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಆದಂಥ ಶ್ರೀಯುತ ನರೇಂದ್ರ ಮೋದಿಜಿ ಅವರ 74ನೇ ಹುಟ್ಟುಹಬ್ಬಕ್ಕೆ ನಮ್ಮ ಶಿರಾ NDA ಮಿತ್ರ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷದ ವತಿಯಿಂದ ಒಂದು ಅಭಿನಂದನೆಗಳು ಮತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಎಲ್ಲ ಏನು ಈ ದಿನ ನಾವು ಎಲ್ಲ ನಮ್ಮ ಭಾರತೀಯರು
ಈ ದಿನ ನಾವು ನರೇಂದ್ರ ಮೋದಿ ಪರವಾಗಿ ನಾವೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಯಾಕೆಂದ್ರೆ ಆ ಮನುಷ್ಯನಿಗೆ ಇನ್ನಷ್ಟು ಶಕ್ತಿ ಮತ್ತು ಆರೋಗ್ಯ, ಆಯುಷ್ಯು, ಇನ್ನಷ್ಟು ಆತ್ಮಸ್ಥೈರ್ಯ ಭಗವಂತ ಹೆಚ್ಚಾಗಿ ಕೊಟ್ರೆ ನಮ್ಮ ಭಾರತ ಕೇವಲ ಇನ್ನೊಂದ್ 2 ವರ್ಷದಲ್ಲಿ ಪ್ರಪಂಚದಲ್ಲೇ ಮೊದಲನೇ ಸ್ಥಾನದಲ್ಲಿ ನಿಲ್ಲುತ್ತೆ. ಆ ಸ್ಥಾನಕ್ಕೆ ಬರೋದಕ್ಕೆ ನಾವು ಆ ಮನುಷ್ಯನಿಗೆ ಶಕ್ತಿ ಕೊಡಬೇಕು ಅಂತ ಒಂದು ದೈವಾಂಶ ಸಂಭೂತರಾದಂತ ನರೇಂದ್ರ ಮೋದಿಜಿ ಅವರಿಗೆ ಅತಿ ಹೆಚ್ಚಿನ ಶಕ್ತಿಯನ್ನು ಭಗವಂತ ಕೊಡ್ಲಿ ಅಂತೇಳಿ ನಾನಾದ್ರೂ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಎಲ್ಲ ಭಾರತೀಯರಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಎಲ್ಲರೂ ಕೂಡ ನಾವೆಲ್ಲ ಆ ಮೋದಿಜಿ ಅವರಿಗೆ ಒಂದು ಹೆಚ್ಚಿನ ಶಕ್ತಿ ಸಿಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಮ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಕೇಳ್ಕೊಳ್ತಾ ನಾನು ಶುಭಾಶಯ ಕೋರ್ತೇನೆ.